ಫ್ರೆಂಡ್ಸ್, ನೋ ಅನ್ನುವುದು ಹೇಗೆ? ಇದು ಬಹಳ ಜನರ ಪ್ರಶ್ನೆ ಇರುತ್ತೆ. ಹೃದಯ ಬೇಡ 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 ಅಂತ ಚೀರ್ತಾ ಇರುತ್ತೆ. ಆದ್ರೂ ಕೂಡ ನೋ ಅನ್ನೋದಕ್ಕೆ ಆಗದೆ ಒದ್ದಾಡ್ಬಿಟ್ಟು ಹೊಸದೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂತಹ ಸ್ವಭಾವ, ಬುದ್ಧಿ, ಪರಿಸ್ಥಿತಿ ನಿಮ್ದಾಗಿದ್ರೆ ಇವತ್ತು ಸಂಚಿಕೆ ನಿಮ್ಗೋಸ್ಕರ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಸ್ನೇಹಿತರೆ, ನೋ ಅನ್ನೋದು ದೊಡ್ಡ ಯುದ್ಧ. ಯಾವಾಗ 4 ಸಂದರ್ಭ ಇರುತ್ತೆ. ಯಾವ್ಯಾವ ಸಂದರ್ಭ? ನೋ ಅನ್ನೋದು. ಉದಾಹರಣೆಗೆ, ನೋ ಆಗೋದಿಲ್ಲ, ಆಗೋದಿಲ್ಲ, ನೋ ಅನ್ನೋದಿದೆಯಲ್ಲ, ಇದು ದೊಡ್ಡ ಸಮಸ್ಯೆ. ಆತರ ನಾಚಿಕೆ, ಮುಜುಗರ, ಏನ್ ಅನ್ಕೊಂಡ್ಬಿಡ್ತಾರೋ ಏನೋ. ಒಂದೇ ಕಾರಣ, ನಾಚಿಕೆ, ಹೇಳೋದಕ್ಕೆ ನಾಚಿಕೆ, ನೋ ಬೇಡ ಅನ್ನೋದಕ್ಕೆ ನಾಚಿಕೆ, ಮುಜುಗರ. ಓಕೆ, ಈ ತರ ಸ್ವಭಾವ ಇರುತ್ತೆ. ಇದು ಏನಂತರ ಹುಟ್ಟದಾಗ್ನಿಂದ ಬಂದ್ಬಿಟ್ಟಿರುತ್ತೆ. ಅಯ್ಯೋ, ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ನೋ ಅಂದ್ರೆ ಅವ್ರು ಏನ್ ತಿಳ್ಕೊಂಡ್ಬಿಡ್ತಾರೋ ಏನೋ, ಅವ್ರಿಗೆ ಬೇಜಾರಾಗುತ್ತೋ ಏನೋ. ಈ ತರ ನೋ ಅನ್ನೋದು ದೊಡ್ಡ ಸಮಸ್ಯೆ ಆಗಿರುತ್ತೆ. ನೋ ಅನ್ನೋದು ಸಮಸ್ಯೆ ಅನ್ನೋದು ಈ ಸಮಸ್ಯೆ ಆದ್ರೆ ಇದಕ್ಕೆ ಹೇಗೆ ಪರಿಹಾರ ನೋಡಿಸ್ತೇನೆ. ಮುಂದೆ ನೋಡ್ತಾ ಹೋಗಿ, ಪೂರ್ತಿಯಾಗಿ ನೋಡ್ತಾ ಹೋಗಿ. ಆಮೇಲೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವಿಷಯ ಹೇಳಕ್ಕಿದೆ, ನಿಮ್ಗೆ ಅದು ಉಪಯೋಗ ಆಗುತ್ತೆ. ಕೆಲವಷ್ಟು ಜನರಿಗೆ ನೋ ಅಂದ್ಬಿಟ್ರೆ ಏನಾಗುತ್ತೋ ಅಲ್ಲಿ ಏನೇನೋ ಇರ್ಬೋದು ಕಲ್ಪನೆಯಲ್ಲಿ. ಅವ್ರು ಏನೋ ಮಾಡ್ಬಿಡ್ಬೋದು, ಅಥವಾ ಇನ್ನೇನೋ ಆಗ್ಬಿಡ್ಬೋದು, ಅದರಿಂದ ಏನೇನ್ ಸಮಸ್ಯೆ ಬರುತ್ತೋ ಏನೋ. ಈ ತರ ಭಯ ನೋಡಿ. ಎರಡನೇದು ಭಯ. ನೋ ಅನ್ನೋದಕ್ಕೆ ಇನ್ನೊಂದು ಬಹಳ ದೊಡ್ಡ ಥ್ರೆಟ್ ಇರೋದು. ನಾವು ನೋ ಅನ್ನೋದೇ ಇಲ್ಲ ಅನ್ನೋದು ಯಾಕೆ ಅಂದ್ರೆ ಇನ್ನೊಂದು ಭಯ. ಇನ್ನೊಂದ್ಸಾರಿ ಏನಾಗುತ್ತೆ, ಭಯಕ್ಕೆ ಇನ್ನೊಂದು ಸಂಬಂಧಪಟ್ಟಿರುತ್ತೆ. ಅದೇನು ಗೊತ್ತಾ? ಅಸಹಾಯಕತೆ. ಏನು? ಮೂರನೇದು ಅಸಹಾಯಕತೆ. ಏನ್ ಅಸಹಾಯಕತೆ? ಯಾವ ಅಸಹಾಯಕತೆ ಅಂದ್ರೆ, ಏನೋ ನೋವು ಅನ್ನಕ್ಕಾಗಲ್ಲ, ಏನೋ ಒಂದು ಒತ್ತಡ ಇರುತ್ತೆ. ಬೇರೆ ಬೇರೆ ರೀತಿ ಒತ್ತಡ, ಒಳಗಡೆ ಒತ್ತಡ, ಹೊರಗಡೆ ಒತ್ತಡ. ಅದು ಭಾವನೆಗಳ ಒತ್ತಡ, ಆರ್ಥಿಕ ಒತ್ತಡ, ಸಾಮಾಜಿಕ ಒತ್ತಡ. ಈ ತರದೆಲ್ಲ ಒತ್ತಡಗಳಿಂದ ಒಂಥರ ಅಸಹಾಯಕತೆ. ಆ ಅಸಹಾಯಕತೆಯಿಂದ ನೋವು ಅನ್ನೋದಕ್ಕೆ ಆಗೋದಿಲ್ಲ. ನೋ ಆಗೋದಿಲ್ಲ ರೀ, ನನಗ ಆಗಲ್ಲ ರೀ ಅನ್ನೋದಕ್ಕೆ ಆಗೋದಿಲ್ಲ. ಸೊ ಈ ನೋ ಅನ್ನೋದಕ್ಕೆ ಮೂರನೇ ಥ್ರೆಟ್ ಏನು? ಅಸಹಾಯಕತೆ. ನಾಲ್ಕನೇದೇನದು? ಬೆದರಿಕೆ. ಏನು? ನಾಲ್ಕನೇದು ಬೆದರಿಕೆ. ಯಾವ್ಯಾವ ರೀತಿ ಬೆದರಿಕೆ? ಉದಾಹರಣೆಗೆ, ನೀವು ಮದುವೆ ಆಗ್ಬೇಕು ಅಂತಿದೆ, ಗಂಡು ನೋಡೋದಕ್ ಬರ್ತಾ ಇದಾರೆ. ಯಾಕಂದ್ರೆ ಇವತ್ತು ಸಂಬಂಧಗಳ ಬಗ್ಗೆ ಮಾತನಾಡುವ ದಿವಸ. ಅದಕ್ಕೋಸ್ಕರ ನಾನು ಶನಿವಾರ ಈಗ ಸಂಬಂಧಗಳ ಬಗ್ಗೆ ಫೋಕಸ್ ಮಾಡಿ ನಿಮ್ಗೆ ನೋ ಅನ್ನೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಆ ಸಂಬಂಧಗಳನ್ನೇ ತೆಗೆದುಕೊಳ್ಳಿ. ಆ ಸಂಬಂಧ ಬಂದಿದೆ, ನೋ ಅನ್ಬೇಕು. ಆದ್ರೆ ಆ ಹುಡುಗಿಗೆ ಮನೇಲಿ ಇರೋರೆಲ್ಲ ಥ್ರೆಟ್ ಇದೆ. ಏನ್ ಥ್ರೆಟ್ ಇದೆ? ಭಯ ಇದೆ, ಎಮೋಷನಲ್ ಬ್ಲಾಕ್ ಮೇಲ್ ಇದೆ. ನೀನೀಗ ಮದ್ವೆ ಆಗಿಲ್ಲ ಅಂತಂದ್ರೆ ನಾನೇನೇನೋ ಮಾಡ್ಕೊಂಡ್ಬಿಡ್ತೀನಿ. ಈ ಮನೇಲಿ ವಯಸ್ಸಾದವ್ರು ಇದ್ದಾರೆ, ಅವ್ರು ಯಾವ್ದೋ ಅಜ್ಜನೋ ಅಜ್ಜಿನೋ ಯಾರದೋ ಒಂದು ಥ್ರೆಟ್ ಇರುತ್ತೆ. ಅವ್ರು ಹೇಳ್ತಾರೆ, ನೀನು ಮದ್ವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ, ನಮ್ಗೆ ಕನ್ಯಾದಾನದ ಪುಣ್ಯ ಸಿಗೋದಿಲ್ಲ, ಇನ್ನೇನೋ ಆಗೋಗುತ್ತೆ. ನೀನು ಬೇರೆ ಬೇರೆ ರೀತಿಯ ಬ್ಲಾಕ್ ಮೇಲ್ ಅಂತಾರೆ, ಎಮೋಷನಲ್ ಬ್ಲಾಕ್ ಮೇಲ್, ಬೆದರಿಕೆ ಕೊಡೋದು. ಇದರಿಂದಾಗಿ ಆ ಬೆದರಿಕೆಯಿಂದ ನೋ ಅನ್ಲೇಬೇಕು ಅಂತಿದ್ರು ಆಗೋದೇ ಇಲ್ಲ, ಎಸ್ ಅನ್ಲೇಬೇಕು. ಆ ತರ ಆಗೋಗುತ್ತೆ. ಆಮೇಲೆ ನೀವು ಹುಡುಗಿಯರಾಗಿದ್ದು ಕಾಲೇಜ್ಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ನೋ ಅನ್ಬೇಕು ಅಂತಿರುತ್ತೆ. ಆದ್ರ ಹುಡುಗ ಥ್ರೆಟ್ ತೋರಿಸ್ತಾ ಇರ್ತಾನೆ, ನೋಡು ನೀನ್ ಮಾಡಿಲ್ಲ ಅಂದ್ರೆ ಚೂರಿ ಹಾಕ್ಬಿಡ್ತೀನಿ, ಇನ್ನೇನೋ ಮಾಡ್ಬಿಡ್ತೀನಿ, ಆಸಿಡ್ ಹಾಕ್ಬಿಡ್ತೀನಿ. ತುಂಬಾ ಪ್ರಕರಣಗಳನ್ನ ನೋಡ್ತೀವಿ ನಾವು. ಯಾಕೆಂದ್ರೆ ಇದೆ ಬೆದರಿಕೆ. ಈ ಬೆದರಿಕೆಯಿಂದ ನೋ ಅನ್ನೋದಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಒಂದೊಂದು ಸಂದರ್ಭ
ಪ್ರತಿ ಪರಿಸ್ಥಿತಿ ಬೇರೆ ಇರುತ್ತೆ, ಪ್ರತಿ ಮನುಷ್ಯ ಬೇರೆ ಇರ್ತಾನೆ, ಪ್ರತಿಯೊಂದು ಘಟನೆಯು ಬೇರೆ ಬೇರೆ ರೀತಿಯ ನೋ ಅನ್ನೋದಕ್ಕೆ ಥ್ರೆಟ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಜನರಲ್ ಆಗಿ ಒಂದು 4 ಪಾಯಿಂಟ್ ಎತ್ಕೊಂಡು ನೀವು ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಸಂದರ್ಭದಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಂಥದ್ದನ್ನ ನಾವು ಇವಾಗ ನೋಡೋಣ. ಓಕೆ, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾಚಿಕೆ ಮುಜುಗರ. ಇದರಿಂದ ಹೊರಗೆ ಬರೋದು ಹೇಗೆ? ಇದು ತುಂಬಾ ಜನರ ಸಮಸ್ಯೆ. ನಾಚಿಕೆ, ಏನೋ ಒಂಥರ ನಾಚಿಕೆ. ನೋ ಅಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಇದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎದುರುಗಡೆ ಇರೋರ್ಗೆ ಅಂದ್ರೆ ಅನುಭವಿಸ್ತಾರೆ ಗೊತ್ತು. ಯಾಕೆಂದ್ರೆ ತುಂಬಾ ಸರಿ ನೋ ಅನ್ನೋದೇ ಇಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಡೋದು. ಈ ನಾಚಿಕೆ ಮುಜುಗರದಿಂದ ನೋ ಅಂತ ಹೋದವರು ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ, ಇವ್ರೇನ್ ಅನ್ಕೊಡ್ತಾರೋ, ನೋ ಅನ್ನೋದಕ್ಕೆ ನಾಚಿಕೆ ನಂಗೆ ಅಂತ ಹೇಳೋರು ಇರ್ತಾರಲ್ಲ, ಅವರು ತುಂಬಾ ಪ್ರಾಬ್ಲಮೆಟಿಕ್. ಯಾವುದೇ ಸಂಬಂಧ ಅವ್ರ ಜೊತೆ ನಿಭಾಯಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ನೋ ಅನ್ನೋದೇ ಬರೋದಿಲ್ಲ. ಅವರು ನೋ ಅನ್ನಲ್ಲ, ಬೇರೆಯವ್ರಿಗೂ ನೋ ಅನ್ನಕ್ಕಾಗಲ್ಲ, ಆ ತರ ಪರಿಸ್ಥಿತಿಯನ್ನ ಮಾಡ್ಬಿಡ್ತಾರೆ. ಸೊ ಆದ್ರಿಂದ ನಾಚಿಕೆ ಮತ್ತೆ ಮುಜುಗರದಿಂದ ನೋ ಅನ್ನೋದಕ್ ಆಗ್ತಾ ಇಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ಎದುರುಗಡೆ ಇರೋರಿಗೆ ನೀವು ನೋ ಅಂದಿದ್ರಿಂದ ಏನು 1 ನಿಮಿಷಕ್ಕೆ ಬೇಜಾರಾಗ್ಬೋದು. ಆದ್ರೆ ನೀವು ನಿಜವಾಗ್ಲೂ ಮನಸ್ಸಿಲ್ಲದೆ ಎಸ್ ಅನ್ನೋದು, ಅಥವಾ ನಾಳೆ ನೋಡೋಣ, ಮುಂದೆ ನೋಡೋಣ, ಇನ್ಯಾವಾಗಾದ್ರೂ ನೋಡೋಣ, ಈ ತರ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತನಾಡೋದಿದೆಯಲ್ಲ, ಇದರಿಂದ ಏನಾಗುತ್ತೆ, ಆ ಎದುರುಗಡೆ ವ್ಯಕ್ತಿಯ ಮನಸ್ಸು ಮುರಿದೋಗುತ್ತೆ, ನಿಮ್ಮ ಬಗ್ಗೆ ಇರುವ ಗೌರವ ಹೊರಟೋಗುತ್ತೆ. ನೀವು ಯಾವಾಗಾದ್ರೂ ನಾಚಿಕೆಯಿಂದ ಮುಜುಗರದಿಂದ ಅವ್ರು ಏನಾದ್ರೂ ಅಂದ್ಕೊಂಡ್ಬಿಡ್ತಾರಲ್ಲ, ಅವ್ರ ಮನ್ಸಿಗೆ ನೋಯಿಸೋಕ್ಕಾಗಲ್ಲ ನನಗೆ, ಅವರಿಗೆ ಅವ್ರ ಕಣ್ಣಲ್ಲಿ ನಾನು ನೋ ಅಂದ್ಬಿಟ್ರೆ ಸಣ್ಣವನಾಗ್ಬಿಡ್ತೀನಿ, ಇದೆಲ್ಲ ತೆಗೆದುಬಿಡಿ. ನೀವು ನೋ ಅಂದ್ರೆ 3 ವಿಷಯಗಳನ್ನ ನೀವು ಎದುರುಗಡೆ ಹೇಳ್ತೀರಾ. ಏನ್ ಹೇಳ್ತೀರಾ? ನೋ ಅಂತಂದ್ರೆ ನೀವು ಹೇಳೋದು, ನೋ ಅಂತಂದ್ರೆ ನೀವು 3 ವಿಷಯಗಳನ್ನ ಹೇಳ್ತೀರಾ. ಏನ್ ಹೇಳ್ತೀರಾ? ಓಕೆ, ಇದೆಲ್ಲ ನೀವು ಬರ್ದಿಟ್ಕೊಂಡು ನಿಮ್ಮ ಮೇಲೆ ನೀವು ವರ್ಕೌಟ್ ಮಾಡ್ಕೊಳ್ಳಿ, ಲೈಫಲ್ಲಿ ತುಂಬಾ ಮುಂದೆ ಹೋಗ್ತೀರಾ. ಓಕೆ, ಸೊ ಈ ನೋ ಅಂತಂದ್ರೆ ಅನ್ನೋದ್ರಿಂದ ಅದು ನಾಚಿಕೆ ಮತ್ತೆ ಮುಜುಗರ ಇವರಿಗೆ ಎಸ್ಪೆಷಲಿ. ನೀವು ನೋ ಅನ್ನೋದ್ರಿಂದ ಫಸ್ಟು ನಿಮ್ಮ ಮೇಲೆ ಒಂದು ಭಯ ಬರುತ್ತೆ. ಓಕೆ, ಒಂದು ಭಯ, ಭಕ್ತಿ ಅಂತಾರೆ ನಮ್ಮ ಕಡೆ, ರೆಸ್ಪೆಕ್ಟ್, ಗೌರವ. ಭಯ ಒಂದಕ್ಕಿಂತ ಒಂದು ಗೌರವ ಬರುತ್ತೆ. ಭಯ ಅಥವಾ ಒಂದು ಗೌರವ, ನಿಮ್ಮನ್ನ ಅವರು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಗೌರವ ಬರುತ್ತೆ. ಆಮೇಲೆ ಎರಡನೇದು ಅಂತಂದ್ರೆ ಆ ಸಂಬಂಧ, ಅದು ಬಿಸ್ನೆಸ್ ಇರ್ಲಿ, ವೈಯಕ್ತಿಕ ಇರ್ಲಿ, ನೌಕರಿ ಇರ್ಲಿ, ಅಲ್ಲೇ ಇರ್ಲಿ, ಆ ಸಂಬಂಧ ಗಟ್ಟಿತನಕ್ಕೆ ಒಳಪಡುತ್ತೆ. ಅದು ಗಟ್ಟಿತನ, ಸಂಬಂಧಗಳಲ್ಲಿ ಗಟ್ಟಿತನ ಬರುತ್ತೆ. ಗಟ್ಟಿತನ, ಫೌಂಡೇಶನ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್. ಯಾಕಂದ್ರೆ ನೀವು ಯಾವಾಗ್ಲೂ ಹೃದಯದಿಂದ ಮಾತನಾಡ್ತಾ ಹೋದಾಗೆ, ನೀವು ನೋ ಅಂದಾಗ ನೋ ಅಂತೀರಾ, ಎಸ್ ಅಂದಾಗ ಎಸ್ ಅಂತೀರಾ ಅನ್ನೋದು ಎದುರುಗಡೆ ವ್ಯಕ್ತಿಗೆ ಗೌರವ ತರುತ್ತೆ. ಆಮೇಲೆ ನಿಮ್ಮ ಮೇಲೆ ನಿಮ್ಮ ಸಂಬಂಧ ಇದೆಯಲ್ಲ, ಎಸ್ ಅಂದಾಗ ಪರ್ಫೆಕ್ಟ್, ನೋ ಅಂದಾಗ್ಲೂ ಕೂಡ ಆ ವ್ಯಕ್ತಿ ಎಸ್, ಈ ಮನುಷ್ಯ ಸುಲಭಕ್ಕೆಲ್ಲ ಬಗ್ಗುವಂತವನಲ್ಲ, ಅವನು ನೋ ಅಂದ್ರೆ ಕೂಡ ಅವನಲ್ಲಿ ಒಂದು ಸ್ಟ್ರಾಂಗ್ ಇದಿದೆ. ಸೊ ನಾನು ಇಂಥ ಸಂದರ್ಭದಲ್ಲಿ, ಇಂಥ ಸಂಬಂಧದಲ್ಲಿ ನಾನಿದ್ರೆ ನನಗೆ ಒಂದು ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ ಆ ವ್ಯಕ್ತಿ ಜೊತೆ ಇನ್ನ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ. ಆ ಸಂಬಂಧ ಗಟ್ಟಿ ಆಗುತ್ತೆ, ಭದ್ರವಾಗುತ್ತೆ, ಜೊತೆಗೆ ಮುಂದೆ ಕೂಡ ಆ ವಿಶ್ವಾಸ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. 3ನೇದೇನು? ವಿಶ್ವಾಸ. ಈ ವಿಶ್ವಾಸ ಅನ್ನೋದ್ರ ಬಗ್ಗೆನೆ ನಾವು ಇನ್ನೊಂದು 10 ಎಪಿಸೋಡ್ ಮಾಡ್ಬೋದು. ಆ ವಿಶ್ವಾಸ ಅನ್ನುವ ಈ ಒಂದು ಇದೆಯಲ್ಲ, ಇದಕ್ಕೆ ಫಸ್ಟ್ ಬೇಸಿಕ್ ಬುನಾದಿ ಅಂತಂದ್ರೆ ನೀವು ನಿಮ್ಮ ಮನಸ್ಸಿನಿಂದ ಮಾತಾಡ್ತೀರಾ, ನಿಮ್ಮ ಹೃದಯದಿಂದ ಮಾತಾಡ್ತೀರಾ, ನೋ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀರಾ ಅಂತಂದಾಗ ನಿಮ್ಮ ಎಸ್ಗೆ ಬೆಲೆ ಸಿಗುತ್ತೆ. ಏನೋ ವಿಶ್ವಾಸ ಅನ್ನೋದು ಎಸ್ಗೆ ಬೆಲೆ ಸಿಕ್ಕಿದಾಗ ಸಿಗುವಂಥದ್ದು. ನೀವು ಎಸ್ ಅಂತಂದ್ರೆ ಅಲ್ಲಿ 100% ಪ್ರಾಮಾಣಿಕತೆ ಇದೆ, 100% ಬದ್ಧತೆ ಇದೆ. ಎಸ್ ಅಂತಂದ್ರೆ ಮುಗೀತು. ಇವ್ರು ಎಸ್ ಅಂತಂದ್ರೆ ಮುಗೀತು ಅಂತ ಎದುರುಗಡೆ ವ್ಯಕ್ತಿಗೆ, ಸಮಾಜಕ್ಕೆ, ಅಥವಾ ನಿಮ್ಮ ಜೊತೆಗಿರುವ ಎಲ್ಲ ಸಂಬಂಧಿಗೆ ಅನಿಸಿದಾಗ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ. ಅದಿಲ್ಲ, ನೀವು ಯಾವಾಗೂ ಅಡ್ಡಗೋಡೆ ಮೇಲೆ ದೀಪ ಇಟ್ಕೊಂಡು ಮಾತಾಡ್ತೀರಾ,
ಇವರ ನೋ ಅನ್ನೋದಕ್ಕೂ ಎಸ್ ಅನ್ನೋದಕ್ಕೂ ಅಂತ ವ್ಯತ್ಯಾಸ ಇಲ್ಲ. ನೋಗೆ ಬೆಲೆ ಇಲ್ಲದೆ ಹೋದಾಗ ಎಸ್ಗೂ ಬೆಲೆ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರು ನಾಚಿಕೆ ಮತ್ತೆ ಮುಜುಗರದಿಂದ ನೋ ಅನ್ನಕ್ಕೆ ಆಗೋದು. ಇನ್ನು ಎರಡನೇದು ಅಸಹಾಯಕತೆ. ಯಾಕೆ ಅಸಹಾಯಕ ಆಗ್ಬೇಕು? ತುಂಬಾ ಜನ ಇರ್ತಾರೆ, ವಯಸ್ಸಾಗಿರುತ್ತೆ, ಯಾರದೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮಗನೋ ಸೊಸೆನೋ ಮಕ್ಕಳು ಮೊಮ್ಮಕ್ಕಳು ಯಾರ್ದಾರ್ದೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರಿಗೆ ತುಂಬಾ ಸರಿ ಎಷ್ಟು ಅಸಹಾಯಕತೆ, 1 ರೂಪಾಯಿ ಕೇಳ್ಬೇಕು, ಸಮಾಜದ ಏನೇನೋ ಅನ್ಕೊಂಡ್ಬಿಡ್ತಾರೆ ಅನ್ನೋದಿರುತ್ತೆ, ಇನ್ನೇನೋ ಒಂದಿರುತ್ತೆ. ಅವ್ರ ಒಟ್ನಲ್ಲಿ ಅವ್ರ ಮನ್ಸಲ್ಲಿ ಅನ್ಕೊಂಡಿದ್ದು ಏನು ಮಾಡಕ್ಕಾಗಲ್ಲ. ಅದ್ ಹಾಗೆ ಮಾಡ್ಬೇಡ ಕಣ್ರು, ಅದ್ ಹಾಗೆ ಕಣ್ರು, ಇದು ಹೀಗೆ ಮಾಡಿ ಅನ್ನುವ ಯಾವುದೇ ರೀತಿಯ ಒಂದು ಮಾತು ಅವ್ರ ಕೈಲಿ ಹೇಳಕ್ಕಾಗೋದಿಲ್ಲ. ಹಾಗೆ ಮನೇಲಿ ಯಾರಾದ್ರೂ ದೌರ್ಜನ್ಯ ಎಸಗಿದ್ರೆ ನೋ ಅನ್ನೋದಕ್ಕಾಗೋದಿಲ್ಲ. ಮಕ್ಕಳು ಯಾವುದೇ ರೀತಿಯ ಅವಲಂಬನೆ, ಅಸಹಾಯಕತೆ, ಅವಲಂಬನೆ ಮತ್ತೆ ಅಸಹಾಯಕತೆ ಎರಡೂನು ಒಂದಕ್ಕೊಂದು ಪೂರಕವಾಗಿರ್ತವೆ. ನೀವು ಎಲ್ಲಿವರೆಗೆ ಅವಲಂಬನೆಯನ್ನ ಇಟ್ಕೊಂಡಿರ್ತೀರಾ ಅಲ್ಲಿವರೆಗೆ ಅಸಹಾಯಕತೆ ಅನಿವಾರ್ಯ ಆಗುತ್ತೆ. ಸೊ ನೀವು ಅಸಹಾಯಕತೆಯಿಂದ ನೋ ಅನ್ನಕ್ ಆಗಿಲ್ಲ ಅಂತಂದ್ರೆ ಅಸಹಾಯಕತೆಯಿಂದ ಹೊರಗೆ ಬರೋದು ಬಹಳ ಮುಖ್ಯ. ಅಸಹಾಯಕತೆ ಇದೆಯಲ್ಲ ಅದು ಅವಲಂಬನೆ. ನೀವು ಯಾವ್ದ್ರ ಮೇಲೆ ಅವಲಂಬಿತರಾಗಿದ್ದೀರಾ ಯೋಚನೆ ಮಾಡಿ. ಒಂದು ಆರ್ಥಿಕವಾಗಿ ಅವಲಂಬಿತರಾಗಿದ್ದೀರಾ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಯಾವ ರೀತಿಯ ಅವಲಂಬನೆಯನ್ನ ಮಾಡ್ಕೊಂಡಿದ್ದೀರಾ, ಈ ಅವಲಂಬನೆ ನಿಮ್ಗೆ ಎಷ್ಟು ಅನಿವಾರ್ಯ, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ನೆಕ್ಸ್ಟ್ ನೋ ಅನ್ನೋದಕ್ಕೆ ದೃಢವಾದ ನಿರ್ಧಾರ ಮಾಡಿ. ಅದಕ್ಕೆ ನಾನು ಸಂಚಿಕೆಗಳನ್ನ ಮಾಡಿದ್ದೀನಿ. ಜವಾಬ್ದಾರಿ ತೆಗೆದುಕೊಳ್ಳಿ, ನಿರ್ಧಾರ ತೆಗೆದುಕೊಳ್ಳಿ, ಎಲ್ಲ ಸಂಚಿಕೆಗಳನ್ನ ಮಾಡಿದ್ದೀನಿ. ಅವಲಂಬನೆಯನ್ನ ಬೆಳೆಸ್ಕೋಬೇಡಿ, ಇದರಿಂದ ನೀವು ಇನ್ನಷ್ಟು ಕೆಳಗೆ ಹೋಗ್ತೀರಾ. ಇದನ್ನೆಲ್ಲ ನಾನು ಬೇರೆ ಬೇರೆ ಸಂಚಿಕೆಗಳಲ್ಲಿ ನಮ್ಮ ಈ ವಾಹಿನಿಯಲ್ಲಿ ಹೇಳಿದ್ದೀನಿ. ದಯವಿಟ್ಟು ನೋಡಿ, ಅದ್ರ ಉಪಯೋಗನೂ ತೆಗೆದುಕೊಳ್ಳಿ. ಇವಾಗ ತಿಳ್ಕೊಳ್ಳಿ, ಅಸಹಾಯಕತೆಯಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ಅವಲಂಬನೆಯಿಂದ ಹೊರಗಡೆ ಇರಿ. ಯಾವಾಗ ನೀವು ಅವಲಂಬನೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಲಂಬಿತರಾಗ್ತಾ ಹೋಗ್ತೀರಾ, ಅವಾಗ ನಿಮ್ಗೆ ಸಹಜವಾಗಿ ಅಸಹಾಯಕತೆ ಕಾಡುತ್ತೆ. ನೋ ಅನ್ನೋದಕ್ಕಾಗದೆ ಒದ್ದಾಡ್ತೀರಾ. ಓಕೆ, ಸೊ ಇದು ಅಸಹಾಯಕತೆಯಿಂದ ನೋ ಅನ್ನಕ್ಕೆ ಆಗದೆ ಇರೋರ್ಗೆ. ಇನ್ನು 3ನೇ ಥ್ರೆಟ್ ಏನು? ಭಯ. ಇದೇನೋ ಆಗ್ಬಿಡುತ್ತೆ, ಇನ್ನೇನು ಕೆಲವೊಂದ್ಸರಿ ಆಗೋದಿಲ್ಲ, ಆತರ ಎಲ್ಲ ಆಗೋದಿಲ್ಲ. ಸ್ಟಿಲ್ ಏನಾಗುತ್ತೆ ಅಂತಂದ್ರೆ ಭಯ, ಏನೋ ಆಗ್ಬಿಡುತ್ತೆ. ನಾಳೆ ಬೆಳಗ್ಗೆ ಆಕಾಶ ಕಳ್ಚೋಗ್ಬಿಡ್ಬೋದು ನೋ ಅಂದ್ರೆ, ಇನ್ನೇನೋ ಆಗ್ಬಿಡ್ಬೋದು. ತುಂಬಾ ಸರಿ ಅದೆಲ್ಲ ಊಹೆಗಳಾಗಿರ್ತವೆ, ಏನು ಆಗೋದೇ ಇಲ್ಲ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅನ್ನೋ ಸಿಚುವೇಶನ್ ಜಾಸ್ತಿ ಇರುತ್ತೆ ಯಾವಾಗ ನಿಮ್ಮ ಹೃದಯದ ಮಾತನ್ನ ಕೇಳಿದಾಗ. ತುಂಬಾ ಸರಿ ನಮ್ಮ ಹೃದಯ ಇಂಟ್ಯೂಷನ್ ಅಂತಾರೆ, ಆ ಇಂಟ್ಯೂಷನ್ ತುಂಬಾ ಸತ್ಯ ಹೇಳುತ್ತೆ. ಅದ್ರ ಪ್ರಕಾರ ಹೋದ್ರೆ ನಮ್ಮ ಲೈಫಲ್ಲಿ ಏನು ತೊಂದರೆನೇ ಬರಲ್ಲ. ಬಟ್ ಸ್ಟಿಲ್ ನಾವು ಅದ್ರ ವಿರುದ್ಧ ಹೋಗ್ತೀವಿ. ಅದರ ಪ್ರಕಾರ ಹೋಗೋದು ಹೇಗೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ನನಗೆ ಹೇಳ್ಕೊಡ್ತೀನಿ. ಸೊ ಡೋಂಟ್ ಮಿಸ್ ದಟ್. ಹಂಗಾದ್ರೆ ಹಿಂಗಾಗುತ್ತೆ, ಹಿಂಗಾದ್ರೆ ಹಂಗಾಗುತ್ತೆ ಅಂತ ಭಯ ಇರುತ್ತೆ. ಈ ಭಯದಿಂದ ತುಂಬಾ ಸರಿ ಏನು ನೋ ಅನ್ನೋದಿಲ್ಲ ನೀವು. ಆ ಭಯವನ್ನ ನಾವು ಹೋಗಲಾಡ್ಸೋದು ಹೇಗೆ? ಮೊಟ್ಟ ಮೊದಲನೇದಾಗಿ ಹೃದಯದ ಮಾತನ್ನ ಕೇಳ್ಬೇಕು. ಹೃದಯ ಹೇಳುತ್ತೆ ನೋ ಅಂತ ಹೇಳು, ಭಯ ಪಡ್ಬೇಡ, ಏನಾದ್ರೂ ಆಗ್ಲಿ ನಾನಿದ್ದೀನಿ, ನೋ ಅನ್ಬಿಡು ಅಂತ ಹೇಳ್ತಾ ಇರುತ್ತೆ. ಅದ್ರ ಮಾತನ್ನೇ ಕೇಳಿ. ಯಾವುದೇ ಕಾರಣಕ್ಕೂ ಭಯದಿಂದ ನೋ ಅಂತ ಹೇಳ್ದೆ ಇರ್ಬೇಡಿ. ಭಯ ಇನ್ನೇನಲ್ಲ, ನಿಮ್ಮ ಬುದ್ಧಿ ಹೇಳುತ್ತಾ ಇರುತ್ತೆ, ಅದು ಹಾಗಾಗ್ಬೋದು, ಹೀಗಾಗ್ಬೋದು, ಆ ತರ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ ಅನ್ನೋದನ್ನ ಬುದ್ಧಿ ಹೇಳ್ತಾ ಇರುತ್ತೆ ಭಯ. ಆದ್ರೆ ನಿಮ್ಮ ಅಂತರಾತ್ಮ ಹೇಳ್ತಾ ಇರುತ್ತೆ ನೋ ಅನ್ಬಿಡು, ನೋ ಅನ್ಬಿಡು, ಬೇಡ ನಿಂಗದು ಅಂತ ಹೇಳ್ತಾ ಇರುತ್ತೆ. ಸೊ ಅವಾಗ ಅದನ್ನ ಕೇಳಿಸ್ಕೊಂಡ್ರೆ ಈ ಭಯದಿಂದ ಸುಮ್ನೆ ಎಸ್ ಅನ್ನೋದು, ಸುಮ್ನೆ ಪ್ರಾಬ್ಲಮ್ ಸಿಕ್ಕೊಳ್ಳೋದು ತಪ್ಪುತ್ತೆ. ಆಮೇಲೆ ಲಾಸ್ಟ್ನೇದು ಬೆದರಿಕೆ. ಇದು ಬೆದರಿಕೆ ಇದೆಯಲ್ಲ, ಇದು ಬಹಳ ಕಷ್ಟ. ಈ ಬೆದರಿಕೆ ಅನ್ನೋದಿದೆಯಲ್ಲ, ಮೊದಲ 3 ಸಮಸ್ಯೆಗಳಿಗಿಂತ ದೊಡ್ಡ ಕಷ್ಟ. ಯಾಕಂದ್ರೆ ವ್ಯಕ್ತಿಗೆ ಮಕ್ಕಳಾಗಿದ್ರೆ, ಹೆಣ್ಮಕ್ಳಾಗಿದ್ರೆ, ವಯಸ್ಸಾದವ್ರು, ಇದೆ ಹೇಳ್ದಲ್ಲ, ಅಸಹಾಯಕತೆಯಿಂದ ನೋವನ್ನಕ್ಕಾಗದವ್ರಿಗೆ ಈ ಬೆದರಿಕೆ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಆವಾಗ ಬೆದರಿಕೆನೆ ಎಷ್ಟೋ ಸಾರಿ ಅಸಹಾಯಕತೆ, ಭಯ, ನಾಚಿಕೆ ಇಂಥವೆಲ್ಲ ಹುಟ್ಟಿಸ್ಬೋದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಂತ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು.
ಅದು ಹೆಂಡತಿ ಆಗಿದ್ರೆ ಗಂಡ, ಗಂಡ ಆಗಿದ್ರೆ ಹೆಂಡತಿ, ಮಕ್ಕಳಾಗಿದ್ರೆ ತಂದೆ ತಾಯಿ, ಆಯ್ತಾ, ವಯಸ್ಸಾದವರಾದ್ರೆ ಮಕ್ಕಳು. ಹೀಗೆ ಯಾರಿಗೆ ಸಂಬಂಧ ಇದೆ ಅವ್ರ ಹತ್ರ ಮಾತಾಡ್ಬೇಕು. ನೋಡಿ, ನನ್ಗೆ ಈ ತರ ಬೆದರಿಕೆ ಇದೆ, ಆ ವ್ಯಕ್ತಿ ನನ್ಗೆ ಈ ತರ ಬೆದರಿಕೆ ಹಾಕ್ತಾ ಇದ್ದಾನೆ. ತುಂಬಾ ಸರಿ ಏನ್ ಮಾಡ್ತಾರೆ, ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಪ್ರಕರಣಗಳಲ್ಲಿ ನೋಡ್ತೀವಿ, ಸಂಬಂಧಪಟ್ಟವರಿಗಿಂದ ಮುಚ್ಚಿಡ್ತೀವಿ. ಆ ಮುಚ್ಚಿಟ್ಟಾಗ ಏನಾಗುತ್ತೆ, ಆ ಎದುರುಗಡೆ ಬೆದರಿಕೆ ಹಾಕ್ತಾ ಇರುವಂತಹ ವ್ಯಕ್ತಿಗೆ ಮಜಾ ಬರುತ್ತೆ. ತುಂಬಾ ಒಂದು ಎಲ್ಲ ಏನೋ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಾಗ್ಬಿಡುತ್ತೆ. ಯಾವಾಗ ನಮ್ಮ ಸಂಬಂಧಿಕರ ಹತ್ರ ನಾವು ಹೇಳ್ಕೊಂಡಿಲ್ಲ, ಯಾರಿಗೆ ಸಂಬಂಧಪಟ್ಟಿದೆ ಅವ್ರ ಹತ್ರ ನಾವು ನಮ್ಮ ಬರ್ಡನ್ ಅನ್ನ ಶೇರ್ ಮಾಡ್ಕೊಂಡಿಲ್ಲ, ಬೆದರಿಕೆಯ ಭಾರವನ್ನ ಶೇರ್ ಮಾಡ್ಕೊಂಡಿಲ್ಲ. ಅವಾಗ ದೊಡ್ಡ ದೊಡ್ಡ ಸಮಸ್ಯೆ ಆದಾಗ ಯಾರಿಗೂ ಆ ಬಗೆಹರಿಸುವ ದಾರಿನೂ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನೀವು ಬೆದರಿಕೆಯಿಂದ, ಅದು ಎಮೋಷನಲ್ ಬ್ಲಾಕ್ ಮೇಲ್, ನಾನು ಹೇಳಿದೆಲ್ಲ ಫಸ್ಟ್ ಯಾವ್ದೋ ಅಜ್ಜಿ ಇವರೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ, ಇಡೀ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಿರುತ್ತೆ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿರುತ್ತೆ, ನೋ ಅನ್ನಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಎಷ್ಟೋ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಸುಸೈಡ್ ಅಟೆಂಪ್ಟ್ ಮಾಡ್ತಾರೆ, ಆಮೇಲೆ ಇನ್ನೇನೋ ಓಡ್ ಹೋಗ್ತಾರೆ, ಎಸ್ಕೇಪ್ ಆಗ್ಬಿಡ್ತಾರೆ, ಹುಡುಗರು ಇನ್ನೇನೋ ಮಾಡ್ತಾರೆ. ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ ನೋ ಅನ್ನಕ್ಕಾಗದೆ, ಆ ಬೆದರಿಕೆ ತಡ್ಕೊಳಕ್ಕಾಗದೆ ಆಗುವಂತಹ ಅಪಾಯ ಅಪಘಾತಗಳು. ಇದನ್ನೆಲ್ಲ ನಾವು ಹೊರಗೆ ಬರ್ಬೇಕು ಅಂತಂದ್ರೆ, ಆ ಎದುರುಗಡೆ ಬೆದರಿಕೆ ಹಾಕ್ತಿರ್ತಾರಲ್ಲ, ಎಮೋಷನಲ್ ಥ್ರೆಟ್ ಮಾಡ್ತಿರ್ತಾರಲ್ಲ, ಫಿಸಿಕಲ್ ಥ್ರೆಟ್ ಬೇರೆ, ಎಮೋಷನಲ್ ಥ್ರೆಟ್ ಬೇರೆ. ಆ ಫಿಸಿಕಲ್ ಥ್ರೆಟ್ ಮಾಡೋರಿಗೆ ಸಂಬಂಧಿಕರ ಹತ್ರ ಎಲ್ಲ ಸಹಾಯಕ್ಕೆ ತಗೊಳ್ಳೋದು, ಯಾರಿಗೆ ಪೊಲೀಸರಿಂದ ಸಹಾಯ ತಗೊಳ್ಳೋದು, ಅದು ಎಮೋಷನಲ್ ಭಾವನಾತ್ಮಕವಾಗಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ನೀವು ಹೇಳ್ಬೇಕು, ಎಸ್, ಇದು ನನ್ನ ಜೀವನ, ನನ್ನ ಬದುಕು. ನಿಮ್ಮ ಈ ತಾತ್ಕಾಲಿಕ ಇದೆಯಲ್ಲ, ಅಜ್ಜಿನೋ ಯಾರೋ ಹೋಗೋರಿದ್ರೆ, ಎಸ್, ನೀವು ಹೋಗ್ಬಿಡ್ತೀರಾ, ನಾಳೆ ನನ್ನ ಲೈಫ್ ಏನು, ನೀವು ಏನೋ ಒಂದು ಮಾಡ್ಬಿಡ್ತೀರಾ, ನಾನು 24 ಗಂಟೆ 365 ದಿವಸ ಜೀವ ಇರೋವರೆಗೆ ಆ ವ್ಯಕ್ತಿ ಜೊತೆ ಬದುಕ್ಬೇಕಲ್ಲ. ಅಂತ ಸಂದರ್ಭದಲ್ಲಿ ನಾನೇನ್ ಮಾಡ್ಲಿ, ನೀವು ಬಂದು ಬದುಕಕ್ಕಾಗಲ್ಲ, ನಾನ್ ಬದುಕ್ಬೇಕಾಗತ್ತೆ. ಸೊ ಇದೆಲ್ಲ ರೀತಿಯ ಅವ್ರ ಹತ್ರ ಮುಕ್ತವಾಗಿ ಮಾತನಾಡ್ಬೇಕಾಗತ್ತೆ. ಕೆಲವೊಂದ್ಸರಿ ಮಾತನಾಡಿದಾಗ ಅರ್ಥ ಆಗಲ್ಲ ಅಂತಂದ್ರೆ ಅವರಿಗೆ ಅರ್ಥ ಪಡಿಸುವಂತಹ ಟ್ಯಾಕ್ಟ್ ಗಳನ್ನ, ಏನೋ ಸ್ವಲ್ಪ ನಾಟಕಗಳನ್ನ, ಇಂಥವೆಲ್ಲ ಮಾಡ್ಬೇಕಾಗತ್ತೆ. ಆವಾಗ ಅವರು ಆ ವಸ್ತು ಸ್ಥಿತಿಯನ್ನ ಅರಿಯುವ ಹಾಗೆ ಮಾಡಿದ್ರೆ ಮಾತ್ರ ಈ ಬೆದರಿಕೆಯಿಂದ ಹೊರಗೆ ಬಂದು ನೋ ಅನ್ನೋದಕ್ಕೆ ಆಗುತ್ತೆ. ಸೊ ಈ 4 ಮುಖ್ಯವಾದ ಒಂದು ಅಂಶಗಳಿದಾವಲ್ಲ, ನೋ ಅನ್ನೋದಕ್ಕೆ ತಡೆಯೋ ಅಂಶಗಳು, ಅವು ಯಾವುದು ನಿಮ್ಮನ್ನ ಕಾಡ್ತಾ ಇದೆ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನೀವು ಸೊಲ್ಯೂಷನ್ ಅನ್ನ ನಾನು ಹೇಳಿದ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಗೊಂಡಾಗ ನಿಮ್ಗೆ ನೋ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ಬದುಕೋದಕ್ಕೆ, ಗುರಿಯನ್ನ ತಲುಪೋದಕ್ಕೆ, ಅಂದ್ಕೊಂಡಿದ್ದನ್ನ ಮಾಡೋದಕ್ಕೆ, ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಗೆ ಸಾಧ್ಯ ಆಗ್ಲಿ ಅನ್ನುವ ಒಂದು ಉದ್ದೇಶಕ್ಕೋಸ್ಕರ ಈ ಸಂಚಿಕೆಯನ್ನ ತಗೊಂಡು ಬಂದಿದ್ದೀನಿ. ಇದು ನಿಮ್ಗೆ ಉಪಯುಕ್ತ ಆಗಿದೆ ಅಲ್ವಾ? ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಪ್ರೀತಿಯಿಂದ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಜನ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅದರಿಂದ ಸಂಬಂಧಗಳು ಚೆನ್ನಾಗಾಗ್ಲಿ, ಒಳ್ಳೆ ರೀತಿಯಿಂದ ಬದುಕುವಂತಾಗ್ಲಿ, ಎಲ್ಲರೂ ಖುಷಿಯಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನಾಳೆ ಮತ್ತೊಂದು ವಿಷಯದೊಂದಿಗೆ. ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಮಸ್ಕಾರ.